ನಮಸ್ಕಾರ. ನಮ್ಮ ತುಮಕೂರಿನಿಂದ ಶಿವಮೊಗ್ಗವರೆಗಿನ ರಾಷ್ಟ್ರೀಯ ಹೆದ್ದಾರಿ NH73 ಪ್ರಗತಿಯ 4ನೇ ವಿಡಿಯೋ. ಸೊ ಫಸ್ಟ್ 3 ವಿಡಿಯೋದಲ್ಲಿ ನಾವು ತುಮಕೂರು ಮಲ್ಲಸಂದ್ರದಿಂದ ಕರಡಿ ಕ್ರಾಸ್ವರೆಗಿನ ಪ್ರಗತಿ ಚೆಕ್ ಮಾಡಿದ್ದೀವಿ. ಇವತ್ತು ಕರಡಿ ಕ್ರಾಸಿಂದ ತಿಪ್ಟೂರು ಬೈಪಾಸ್ ಎಂಡ್ವರೆಗೂ ಪ್ರಗತಿ ಚೆಕ್ ಮಾಡೋಣ. ಮ್ಯಾಪ್ ವ್ಯೂ ಬೇರೆ ವಿಡಿಯೋದಲ್ಲಿ ನೋಡೋದಾಗೆ ಮ್ಯಾಪ್ ವ್ಯೂ ನೋಡೋದಾದರೆ ಕರಡಿ ಕ್ರಾಸಿಂದ ತಿಪ್ಟೂರ್ವರೆಗೂ ಕರಡಿ ಹತ್ರ ಕೆಲವೊಂದು ಸ್ಟ್ರೆಚ್ಚು ಮೈನ್ ಕ್ಯಾರೇಜ್ ವರ್ಕ್ ಪೆಂಡಿಂಗ್ ಇದೆ. ಇನ್ನೇನು ಗ್ರೀನ್ ಕಲರ್ ಇದೆಯೋ ಅದೆಲ್ಲ ಮೈನ್ ಕ್ಯಾರೇಜ್ ವರ್ಕ್ ಕಂಪ್ಲೀಟ್ ಆಗಿದೆ, ಜೊತೆಗೆ ಸಾರ್ವಜನಿಕರಿಗೆ ಓಪನ್ ಆಗಿರುವಂಥದ್ದು. ಇನ್ನು ಎಲ್ಲೋ ಸ್ಟ್ರೆಚ್ ಬಂದರೆ ಮೈನ್ ಕ್ಯಾರೇಜ್ ವರ್ಕ್ ಕಂಪ್ಲೀಟ್ ಫಿನಿಶ್ ಆಗಿದೆ, ಬಟ್ ಸಾರ್ವಜನಿಕರಿಗೆ ಅದು ಓಪನ್ ಆಗಿಲ್ಲ. ಇಲ್ಲಿ ಕೂಡ ರೆಡ್ ಸ್ಟ್ರೆಚ್ ಏನಿದೆಯೋ ಅದು ಕಂಪ್ಲೀಟ್ ಆಗಿಲ್ಲ, ಮೈನ್ ಕ್ಯಾರೇಜ್ ಪೆಂಡಿಂಗ್ ಇದೆ. ಇಲ್ಲಿ ತುಂಬ ಕೆಲಸ ಪೆಂಡಿಂಗ್ ಇದೆ. ಸೊ ತಿಪ್ಟೂರು ಬೈಪಾಸ್ ಏನಕ್ಕೆ ಅಷ್ಟೊಂದು ಡಿಲೇ ಆಯಿತು ಅನ್ನೋದು ಒಂದು ರೀಸನ್ ಚೆಕ್ ಮಾಡ್ತಾ ಹೋದರೆ ನಮಗೆ ಸಿಗುವಂಥದ್ದು, ಇಲ್ಲಿ ನೀರಾವರಿ ಪ್ರಾಜೆಕ್ಟ್ಸ್ ತುಂಬ ಸ್ಯಾಂಕ್ಷನ್ ಆಗಿದ್ದಾವೆ, ಹಳೆ ಪ್ರಾಜೆಕ್ಟ್ಸು. ಸೊ ಇನ್ನು ಪೆಂಡಿಂಗ್ ಇಂಪ್ಲಿಮೆಂಟೇಷನ್ ತುಂಬ ಪೆಂಡಿಂಗ್ ಇದೆ. ಸೊ ಈ ಒಂದು ಏನು ಕೆರೆಗಳ ಲಿಂಕಿಂಗ್ ಪ್ರಾಜೆಕ್ಟ್ ಏನಿದೆ ಅದು ಈ ಹೈವೇಗೆ ಎಲ್ಲೋ ಒಂದು ಹತ್ರ ಕ್ರಾಸ್ ಆಗೋದ್ರಿಂದ ತುಂಬ ಕಡೆ ಸ್ಕೋಪ್ ಆಫ್ ಡಿಸೈನ್ ಸ್ಕೋಪ್ ಚೇಂಜ್ ಆಗಿದೆ. ಸೊ ಅದರಿಂದ ಈ ಹೈವೇ ಪ್ರಾಜೆಕ್ಟ್ ಕುಂಠಿತಗೊಂಡಿದೆ. ಇಲ್ಲಿ ನೋಡೋದಾದರೆ ನೀವು ನೋಡ್ಬೋದು, ಈ ಒಂದು ಇಲ್ಲಿಂದ ಏನು ಬರುತ್ತೋ ಸೊ ಅದು ಈ ಕಡೆ ಹೋಗೋ ಪಾಸಿಬಿಲಿಟಿ ಇದೆ. ಹಾಗೆ ಈ ಕಡೆಯಿಂದ ಬಂದಿದ್ದು ಕೂಡ ಇದು ಕೂಡ ಒಂದು ನೀರಾವರಿ ಲಿಂಕಿಂಗ್ ಏನಿದು ಬರುತ್ತೋ ಇಲ್ಲಿಂದ ಈ ಕಡೆ ಹಿಂಗೆ ಬರುತ್ತೆ ನೋಡ್ಬೋದು. ಇದು ಒಂದು ಕೆರೆ ಇದೆ ಇಲ್ಲಿ. ಸೊ ಈ ಲಿಂಕಿಂಗ್ ಈ ಥರ ಇದೆ. ಸೊ ಇಲ್ಲೆಲ್ಲ ಆ್ಯಕ್ಚುಲಾಗಿ ನೋಡೋದು ಕೆಲವೊಂದು ನ್ಯಾಷನಲ್ ಹೈವೇಲಿ ಕೂಡ ಅವರು ಈ ಏನು ನೀರಾವರಿ ಪ್ರಾಜೆಕ್ಟು ಒಂದು ಕಾಲುವೆ ಏನು ಈ ಕಡೆ ಬರುತ್ತೋ ಆ ಕಾಲುವೆಗೆ ಅಡ್ಡಲಾಗಿ ಕರೆಕ್ಟಾಗಿ ಅವರು ಟ್ರೈನ್ ಬಿಟ್ಟಿದ್ದಾರೆ, ಇಲ್ಲಿ ಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ನೋಡಿ ಇಲ್ಲೆಲ್ಲ ಕಂಪ್ಲೀಟ್ ಆಗಿದೆ, ಇಲ್ಲಿ ಮಾತ್ರ ಪೆಂಡಿಂಗ್ ಇದೆ. ಇಲ್ಲಿ ನನ್ನ ಅನಿಸಿಕೆ ಪ್ರಕಾರ ಮೊದಲು ವೆಹಿಕಲ್ ಅಂಡರ್ ಪಾಸ್ ಏನಿತ್ತು ಅದನ್ನು ವೆಹಿಕಲ್ ಓವರ್ ಪಾಸ್ ಆಗಿ ಚೇಂಜ್ ಮಾಡಿ ಈಗ ಇದು ವೆಹಿಕಲ್ ಓವರ್ ಪಾಸ್ ದಟ್ ಈಸ್ ಅಂಡರ್ ಕಟ್ ಆಗಿ ಏನು ಈ ಗ್ರೇಡ್ ಲೆವೆಲ್ ಇದೆಯೋ ಗ್ರೇಡ್ ಲೆವೆಲ್ಗಿನ ಕೆಳಗಡೆ ಹೋಗುತ್ತೆ ಮೈನ್ ಕ್ಯಾರೇಜ್ಗೆ. ಆಮೇಲೆ ಸುತ್ತಮುತ್ತ ಇರೋ ರೋಡ್ಗಳೆಲ್ಲ ಈ ಹೈವೇ ಮೇಲೆ ಹೋಗೋ ಥರ ಇಲ್ಲಿ ಡಿಸೈನ್ ಚೇಂಜ್ ಮಾಡಿಕೊಂಡಿದ್ದಾರೆ. ಸೊ ಇದು ಓವರಾಲ್ ಪ್ರೋಗ್ರೆಸ್ ಮ್ಯಾಪ್ ವ್ಯೂ. ಇವಾಗ ಡ್ರೋನ್ ವ್ಯೂ ಚೆಕ್ ಮಾಡಬೇಕು. ಡ್ರೋನ್ ವ್ಯೂ ಪ್ರೋಗ್ರೆಸ್ ಕರಡಿ ನಿಮ್ಮ ಸಜೆಷನ್ ವೆಲ್ಕಮ್ ಮಾಡಿ. ಆ್ಯಕ್ಚುಲಾಗಿ ಸ್ಪೀಡ್ ಮೊದಲು 30 km/h ಏನಿತ್ತು ಅದೇ ಬರುತ್ತೆ, ಬಟ್ ನಾವು ಸ್ಪೀಡಪ್ ಮಾಡಿದ್ದೀವಿ ವಿಡಿಯೋನ. ಸೊ ನಿಮ್ಗೆ ಆವಾಗಲೂ ಈ ವಿಡಿಯೋ ಸ್ಲೋ ಅನಿಸಿದ್ರೆ ದಯವಿಟ್ಟು ಪ್ಲೇಬ್ಯಾಕ್ ಸ್ಪೀಡ್ ಒಂದು ಆಪ್ಷನ್ ಇರುತ್ತೆ. ಸೊ ಪ್ಲೇಬ್ಯಾಕ್ ಸ್ಪೀಡಲ್ಲಿ ನೀವು ಇನ್ಕ್ರೀಸ್ ಮಾಡ್ಕೊಳ್ಳಿ, ಸೊ ದಟ್ ಯು ಕ್ಯಾನ್ ವೀವ್ ಇಟ್ ಲಿಟ್ಲ್ ಬಿಟ್ ಫಾಸ್ಟ್. ಇವಾಗ ಕರಡಿ ಕ್ರಾಸ್ ಹತ್ರ ಹೋಗ್ತಾ ಇದ್ವಿ. ಇಲ್ಲಿ ಕರಡಿ ವಿಲೇಜ್ ಹತ್ರ ಆ್ಯಕ್ಚುಲಿ ಲ್ಯಾಂಡ್ ಅಕ್ವಿಸಿಷನ್ ಇಶ್ಯೂಸ್ ಇದ್ದಾವೆ. ಬೇಸಿಕಲಿ ಇದು ವಿಲೇಜ್ ಆಗಿರೋದ್ರಿಂದ ಇಲ್ಲ ಈ ಖಾತಾ ಇರೋದಿಲ್ಲ, ಇಲ್ಲ ಕರೆಕ್ಟಾಗಿ RTCs ಇರೋದಿಲ್ಲ. ಸೊ ಅದರಿಂದ ಇಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಸ್ವಲ್ಪ ಡಿಲೇ ಆಗಿದೆ.
ಇಲ್ಲೊಂದು ಪ್ಲೇಸಲ್ಲಿ ಹೈ ಟೆನ್ಷನ್ ವೈರ್ ಯುಟಿಲಿಟಿ ಶಿಫ್ಟಿಂಗ್ ಪೆಂಡಿಂಗ್ ಇದೆ. ಎರಡು ತಿಂಗಳು ಹಳೆ ವಿಡಿಯೋ ಇದಕ್ಕೂ ಚೆಕ್ ಮಾಡಿದ್ರೆ ತುಂಬ ಪ್ರೋಗ್ರೆಸ್ ಇದೆ ಇಲ್ಲಿ ಆ್ಯಕ್ಚುಲಾಗಿ. ಸೊ ವರ್ಕ್ ತುಂಬ ಫಾಸ್ಟಾಗಿ ನಡೀತಾ ಇದೆ. ಹೋಪ್ಫುಲಿ ಬೈ ಮೇ ಆರ್ ಮಾರ್ಚ್ ಈ ಬೈಪಾಸ್ ಕಂಪ್ಲೀಟ್ ಆಗೋ ಚಾನ್ಸಸ್ ಇದೆ.
ತಿಪ್ಟೂರು ಬೈಪಾಸ್ ಇಲ್ಲಿ ಎಂಡ್ ಆಗುತ್ತೆ. ಸೊ ಇದಾಗಿತ್ತು ನಮ್ಮ ತುಮಕೂರಿನಿಂದ ಶಿವಮೊಗ್ಗವರೆಗಿನ ಪ್ರಗತಿಯ ರಿಯಾಲಿಟಿ ಚೆಕ್ನ 4ನೇ ವಿಡಿಯೋ. ಸೊ ನಾವು ಈಗ ಮಲ್ಲಸಂದ್ರದಿಂದ ತಿಪ್ಟೂರು ಬೈಪಾಸ್ವರೆಗೂ ಪ್ರೋಗ್ರೆಸ್ ಚೆಕ್ ಮಾಡಿದ್ದೀವಿ. ಸೊ ಇದೇ ಥರ ಶಿವಮೊಗ್ಗವರೆಗೂ ಇನ್ನೂ ವಿಡಿಯೋ